ಈ ರೈಲ್ವೆ ಸ್ಟೇಷನ್ ಮತ್ತೆ ಹಳಿ ಮೇಲಿನ ಅಪರಾಧಗಳು ಇದರ ವರದಿ ನಾವು ಆಗಾಗ ಕೇಳ್ತಾ ಇರ್ತೀವಿ. ಈ ಸಂದರ್ಭದಲ್ಲಿ ಯಾರು ಈ ಎಲ್ಲ ಪ್ರಕರಣಗಳನ್ನು ನಿಭಾಯಿಸ್ತಾರೆ, ಅದಕ್ಕೆ ಯಾವ ರೀತಿ ಅವರು ಸಾಹಸ ಮಾಡಬೇಕಾಗತ್ತೆ, ಯಾವ ರೀತಿ ಪರಿಶ್ರಮ ಪಡಬೇಕಾಗತ್ತೆ. ಹಾಗಾದ್ರೆ ರೈಲ್ವೆ ಸ್ಟೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಕರಣಗಳನ್ನು ಭೇದಿಸಿರುವಂತಹ ಸಾಹಸಮಯ ಪೊಲೀಸರ ಕುರಿತಂತಹ ಒಂದು ವರದಿ. ಸಮಸ್ಯೆ ಏನಾಗುತ್ತೆ ಅಂದರೆ ಕೆಲವು ಸಂದರ್ಭಗಳಲ್ಲಿ ಟ್ರೈನಿಂದ ಜಾರಿ ಬೀಳ್ತಿರ್ತಾರೆ ಅಥವಾ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ರೈಲು ಅವ್ರ ಮೇಲೆ ಹತ್ತುವಂಥ ಸಾಧ್ಯತೆಗಳಿರ್ತವೆ. ಸೊ ಅಂಥವನ್ನ ತಮ್ಮ ಜೀವವನ್ನು ಅಡಬಿಟ್ಟುಬಿಟ್ಟು ಅವ್ರನ್ನ ಕಾಪಾಡ್ತಾರೆ. ಸೊ ಅಂಥವ್ರು ಕೂಡ ನಾವು ಗುರುತಿಸಿದ್ದೀವಿ, ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ. ಅಂಥ ಕೆಲ ಪ್ರಕರಣಗಳನ್ನು ನೋಡೋಣ ಬನ್ನಿ. ಮಾರ್ಚ್ 1, 2022 ಬಳ್ಳಾರಿ ರೈಲ್ವೆ ನಿಲ್ದಾಣ. ನಸುಕಿನ ಜಾವ 4:30 ಸಮಯ. ಕರ್ತವ್ಯದ ಮೇಲಿದ್ದ ಬಳ್ಳಾರಿ ರೈಲ್ವೆ ಪೊಲೀಸ್ ಮಾರುತಿ ಏಕಾಏಕಿ ರೈಲಿನತ್ತ ಓಡಿದ್ರು. ಗದಗ್ ರೈಲು ಏರಲೆತ್ತಿಸಿದ ಲಲಿತಾ ಆಯ ತಪ್ಪಿ ಬಿದ್ದೇ ಬಿಟ್ಟಿದ್ರು. ಇನ್ನೇಂದ್ರು, ಇವರು ಬೀಳ್ಬೋದನ್ನೋ ಒಂದು ನಮಗೆ ಗೊತ್ತಾಗಿ ನಾವು ಓಡೋಗಿ ಅವ್ರು ಬೀಳೋ ಟೈಮಿಗೆ ಕೈ ಹಿಡಿದು ಮೇಲೆ ಎಳ್ಕೊಂಡ್ವಿ. ಈ ಕಡೆ 2022 ಮೇ 14ರಂದು ದಾವಣಗೆರೆಯಲ್ಲಿ ರೈಲ್ವೆ ಪೊಲೀಸರು ಸಾಹಸ ಮೆರೆದಿದ್ರು. ಶಿವಮೊಗ್ಗದ ಸಂತೋಷ್ ಮತ್ತು ಅಣ್ಣಪ್ಪ, ದಾವಣಗೆರೆಯ ನಾಗರಾಜ್, ಈ ರೈಲ್ವೆ ಪೊಲೀಸರು ತಮ್ಮ ಪ್ರಾಣ ಅಪಾಯಕ್ಕೊಡ್ಡಿ ಸಾಕಷ್ಟು ಪ್ರಯಾಣಿಕರ ಪ್ರಾಣ ಕಾಪಾಡಿದ್ದಾರೆ. ರೈಲ್ವೆ ಸ್ಟೇಷನ್ ಮತ್ತು ಹಳಿ ಮೇಲಿನ ಅಪರಾಧಗಳನ್ನು ಬೆನ್ನಟ್ಟಿದ್ದಾರೆ. ಜೊತೆಗೆ ತಮ್ಮ ಸಮಯ ಪ್ರಜ್ಞೆಯಿಂದ ನೂರಾರು ಜನರನ್ನ ರಕ್ಷಿಸಿದ್ದಾರೆ. ಕರ್ನಾಟಕದ ಈ ಸಾಹಸಿ ರೈಲ್ವೆ ಪೊಲೀಸರಿಗೆ TV9 ಸೆಲ್ಯೂಟ್. ಈ ಸಂದರ್ಭದಲ್ಲಿ ಸಾಧಕರನ್ನ ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ಬರಬೇಕು DGIGP ಪ್ರವೀಣ್ ಸೂದ್ ಅವರು, ಹಾಗೆ ನಮ್ಮ TV9 ನೆಟ್ವರ್ಕ್ನ COO ವಿಕ್ರಮ್ ಕೆ ಅವರು ಬರಬೇಕು ವೇದಿಕೆ ಮೇಲೆ, ಹಾಗೆ ಇಂಡಸ್ಟ್ರೀಸ್ನ MD ಆಗಿರುವಂತಹ SS ಶ್ರೀಕಾಂತ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಈ TV9 ಸಲ್ಯೂಟ್ ಗೌರವವನ್ನು ಸ್ವೀಕರಿಸೋದಕ್ಕೆ RPC ಮಾರುತಿ ವಸಮತಿ ಅವರು, ಹಾಗೆ RPC ನಾಗರಾಜ್ ಅವರು, ಆಮೇಲೆ RPC ಸಂತೋಷ್ BS ಹಾಗೂ RPC ಅಣ್ಣಪ್ಪ SA ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.